ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನೆಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾವು ಆರ್ಗೇಟ್ನ ಅದ್ರದ್ದು ಸ್ಕಿಮ್ಯಾಟಿಕ್ ಮತ್ತು ಸಿಂಬಲ್ ಮತ್ತೆ ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಡಿ ಸಿ ಕ್ಯಾರೆಕ್ಟರಿಸ್ಟಿಕ್ಸ್ ನ ಮಾಡೋಣ. ಅದ್ರಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್ ಇವಾಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಗುರು ಇಲ್ಲೇನಪ್ಪ, ಸಿಂಪಲ್ ಆಗಿ CMOS VLSI ಆರ್ ಗೇಟ್ ಗುರು. ಇವಾಗ ಇದ್ರ ಸಿಂಬಲ್ ಬರ್ದಿರೋ, ಟ್ರೂತ್ ಟೇಬಲ್ ಬರ್ದಿರೋ ಸ್ಕಿಮ್ಯಾಟಿಕ್ ನ ಮಾಡೋಣ. ನಾವಿದನ್ನ ಗುರು, ನಿಮ್ಗೆ ಗೊತ್ತು ಗುರು, ಆರ್ ಗೇಟ್ ನಾರ್ ಗೇಟ್ ಗೆ ಅಪೋಸಿಟ್ ಅಂತ. ನಾರ್ ಗೇಟ್ ಇಂದು ಸಿಂಬಲ್ ಮತ್ತೆ ಇನ್ವರ್ಟರ್ ಸಿಂಬಲ್ ನ ಯೂಸ್ ಮಾಡ್ಕೊಂಡು ಇದನ್ನ ಎಕ್ಸ್ಪ್ರೆಸ್ ಮಾಡಿ, ಆಮೇಲೆ ಇದಕ್ಕೊಂದನ್ನ ಸಿಂಬಲ್ ಮಾಡಿ, ಆಮೇಲೆ ಗುರು ಟ್ರಾನ್ಸ್ಫರ್ ಅನಾಲಿಸಿಸ್ ಮತ್ತೆ ಡಿ ಸಿ ರೆಸ್ಪಾನ್ಸ್ ನ ನೋಡುಮ, ಸರಿನಾ? ಅಂದ್ರೆ ಗೈಸ್ ಇವಾಗ ಇದನ್ನ ಸಿಂಬಲ್ ಬರೆಯುಮಯ. ಸಿಂಬಲ್ ಗುರು ಸಿಂಪಲ್ ಆಗಿ ಬರೆಯುಮ ಗುರು. ಎ ಬಿ ವೈ, ಇದು ಸಿಂಪಲ್ ಸಿಂಬಲ್. y is equal to a plus b. ಈ ಕಡೆ ಹಂಗೆ ಟ್ರೂತ್ ಟೇಬಲ್ ನ ಬರೆಯುಮ. ಟ್ರೂತ್ ಟೇಬಲ್, ಓಕೆ. a b y 0 0 0 1 1 0 1 1, ಓಕೆ. ಯಾ 1 0 1 1. ಗುರು 0 plus 0 0, 0 plus 1 1, 1 plus 0 1, 1 plus 1 1. ಈಗ ಟ್ರೂತ್ ಟೇಬಲ್ ಸಹ ಆಯ್ತು. ಈಗ ನಾವಿದ್ರ ಸ್ಕಿಮ್ಯಾಟಿಕ್ ನ ಬರೆಯುಮ, ಸರಿನಾ? ಓಕೆನಾ? ಇಲ್ಲಿ ಇದ್ರದ್ದು ಸ್ಕಿಮ್ಯಾಟಿಕ್ ನ ಬರೆಯುಮ ಗುರು. ಸಿಂಪಲ್ ಗುರು. ಫಸ್ಟ್ ನಮ್ಮ ನಾರ್ ಗೇಟ್ ಇಂದ ಸ್ಕಿಮ್ಯಾಟಿಕ್ ನ ಬರ್ತಿ, ಅದಕ್ಕೆ ಒಂದು ಇನ್ವರ್ಟರ್ ನ ಹಾಕದಷ್ಟೇ, ಇನ್ನೇನಿಲ್ಲ, ತಲೆ ಕೆಡಿಸ್ಕೊಳಂಗೆ. ಇಲ್ಲಿ NMOS ನಿಮ್ಗೆ ಗೊತ್ತಿರಂಗೆ ಪ್ಯಾರಲಲ್ ಅಲ್ಲಿ ಬರುತ್ತೆ. ಗ್ರೌಂಡ್ GND, ಇದು ಸಬ್ಸ್ಟ್ರೇಟ್ ಗ್ರೌಂಡ್ SUB, ಇದ್ರದ್ದು ಸಹ ಸಬ್ಸ್ಟ್ರೇಟ್ ಗ್ರೌಂಡ್ SUB. ಇದೊಂದು ಹಿಂಗೊಂದು ಸಿಂಬಲ್, ಇದೊಂದು ಈ ಕಡೆ ಒಂದು ಸಿಂಬಲ್. ಇದು A, ಇದು B, ಓಕೆನಾ? ಇದು ನಿಮ್ಗೆ ಗೊತ್ತಿರಂಗೆ ಗುರು ಡ್ರೈನು ಸೋರ್ಸು ಗೇಟು. ಇದು ಇಷ್ಟ ಆಯ್ತು ಗುರು. NMOS ಗುರು ಪ್ಯಾರಲಲ್ ಇದೆಯಲ್ಲ ಗುರು, PMOS ಸಿಂಪಲ್ ಗುರು, ಸೀರೀಸ್ ಅಲ್ಲಿ ಹಾಕೋಗ್ಬೇಕಷ್ಟೇ. PMOS ನ ಗುರು ಆರಾಮ್ಸಾಗಿ ಸೀರೀಸ್ ಅಲ್ಲಿ ಹಾಕೋಗೋದಷ್ಟೇ, ಇನ್ನೇನು ಇಲ್ಲ ಕೆಲಸ. ಸಿಂಪಲ್ ಆಗಿ ಆಯ್ತು. ಇದು VDD. ಇದಕ್ಕೆ B ಅಂತ ಕೊಡುವ ನೇಮ್ನ. ಇದು A, ಗೇಟು ಸಬ್ಸ್ಟ್ರೇಟ್ ಗುರು. VDD ಗೆ ತಗೊಂಡೋಗಿ ಕೊಡುವ ಅಷ್ಟೇ. ಇದ್ರದ್ದು ಸಹ ತಗೊಂಡು ಹೋಗುವ, ಓಕೆನಾ? ಎಲ್ಲ VDD ಆಯ್ತು. ಇವಾಗ ಗುರು ಇದ್ರದ್ದು ಔಟ್ಪುಟ್ ಬರುತ್ತಲ್ಲ ಗುರು, ಈಗ ಇಲ್ಲಿ ನಿಮ್ಗೆ ಔಟ್ಪುಟ್ ಗೊತ್ತು ಏನು ಹೇಳಿ, A plus B ಹೋಲ್ ಬಾರ್ ಇದ್ರದ್ದು ಔಟ್ಪುಟ್. ಇದು ನಾರ್ ಗೇಟು, ಇದಕ್ಕೆ ಒಂದು ಇನ್ವರ್ಟರ್ ನ ಹಾಕ್ಬೇಕೀಗ, ಸರಿನಾ? ಗನ್ ಕೆಳಗಡೆ NMOS ಗುರು, ಸಿಂಪಲ್ ಸಬ್ಬು. ಇದು ಸೋರ್ಸು, ಇದು ಗ್ರೌಂಡು, ಇದು ಗೇಟು. ಮೇಲ್ಗಡೆ ಬಂದು PMOS. ಇದು VDD, ಓಕೆಗಾ? ಇದು VDD, ಇದು ಸಬ್ಬು. ಗುರು ಒಂಚೂರು ಲೈನ್ಸ್ ರೈಟ್ ಆಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಇದು ಬಂದು ಗೇಟ್, ಇದು ಬಂದು ಡ್ರೈನ್, ಇದು ಬಂದು ಡ್ರೈನು. y is equal to a plus b. ಇದು GND ಗುರು. ನಾವು ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಇಲ್ಲಿ ಇದೊಂದು ಆರೋ ಮಾರ್ಕಿಂಗ್ ಹಾಕಬೇಕು, ಇಲ್ಲೂ ಸಹ ಹಾಕ್ಬೇಕು ಗುರು. ಹಾಕ್ಬಿಡುಮ, ಓಕೆನಾ? ಇಷ್ಟೆಲ್ಲ ಹಾಕಿದ್ರೆ ಎಲ್ಲ ಮುಗೀತು. ಈಗ ಕೇಡೆನ್ಸ್ ಅಲ್ಲಿ ಹೋಗಿ ಇದನ್ನ ಇಂಪ್ಲಿಮೆಂಟ್ ನ ಮಾಡುವ, ಸರಿನಾ? ಗುರು ಇವಾಗ ಇದನ್ನ ಕೇಡೆನ್ಸ್ ಅಲ್ಲಿ ಹೋಗಿ ಇಂಪ್ಲಿಮೆಂಟ್ ಮಾಡುವ. ಇಲ್ಲಿ ಟರ್ಮಿನಲ್ ಮೇಲೆ ಕ್ಲಿಕ್ ನ ಮಾಡ್ಬೇಕು ಗುರು. ಆನಂತರ ನಿಮ್ಗೆ ಗೊತ್ತಿರಂಗೆ ವರ್ಚುವಲ್ ಸೈನ್ ಅಂತ ಟೈಪ್ ಮಾಡಬೇಕು. ನೆಕ್ಸ್ಟ್ ಎಂಟರ್ ಮೇಲೆ ಕ್ಲಿಕ್ ನ ಮಾಡಿ,
ಅದು ಟೈಮ್ ತೊಗೊಳೋದೇ ಗುರು ಓಪನ್ ಆಗ್ಲಿಕ್ಕೆ. ಅದು ಓಪನ್ ಆಗ್ತಾ ಇದೆ. ಇದು ಓಪನ್ ಆಗಿದ ನಂತರ ಫೈಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸೆಲ್ವ್ಯೂ ಮೇಲೆ ಕ್ಲಿಕ್ ಮಾಡಿ. ಇದನ್ನ ನಾನು ಸಬ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಯಾಕಂದ್ರೆ ನಾನು ಎಲ್ಲ ಮಾಡಿರೋದು ಸಹ ಸಬ್ ಫೋಲ್ಡರ್ ಅಲ್ಲೇ ಇದೆ ಗುರು. ಇನ್ವರ್ಟರು, ನ್ಯಾಂಡು, ನಾರು, ಆ್ಯಂಡು. ಇವಾಗ ಇಲ್ಲಿ ಸಿಂಪಲ್ ಆಗಿ ಆರ್ ಅಂತ ಟೈಪ್ ಮಾಡ್ತೀನಿ. ಓಕೆನಾ, ಆಮೇಲೆ ಎಂಟರ್ ಮೇಲೆ ಪ್ರೆಸ್ ಮಾಡಿ. ಓಪನ್ ಆಗ್ತಾ ಇದೆ. ಅದು ಟೈಮ್ ತೊಗೊಳೋದೇ ಗುರು. ಆಯ್ತು. ಆನಂತರ ನಿಮ್ಗೆ ಇದನ್ನ ಮ್ಯಾಕ್ಸಿಮೈಸ್ ಮಾಡಿ, ನೆಕ್ಸ್ಟ್ ಐ ಮೇಲೆ ಕ್ಲಿಕ್ ಮಾಡಿ ಗುರು. ಆಮೇಲೆ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ, ಆನಂತರ ಗುರು ಸಬ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಫಸ್ಟು ಬಂದು ನಾರ್ ಮೇಲೆ ಕ್ಲಿಕ್ ಮಾಡಿ. ಈ ನೆಕ್ಸ್ಟ್ ಇದನ್ನ ಕ್ಲೋಸ್ ಮಾಡಿ ಗುರು. ಆಮೇಲೆ ಗುರು ನೀವು ಇನ್ವರ್ಟರ್ನ ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ, ಅಂದ್ರೆ ಅಲ್ಲಿಂದ ಇಲ್ಲಿಗೆ ತಗೊಳ್ಬೇಕಾಗತ್ತೆ. ಇದನ್ನ ಹೈಡ್ ಮಾಡಿ, ಇದನ್ನ ತಂದು ಇಲ್ಲಿಗೆ ಪ್ಲೇಸ್ ಮಾಡಿ. ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಐ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ ಗುರು. ನೆಕ್ಸ್ಟ್ INV ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದನ್ನ ಹೈಡ್ ಮಾಡಿ, ನೆಕ್ಸ್ಟ್ ಇದನ್ನ ತಂದು ಇಲ್ಲಿ ಪ್ಲೇಸ್ ನ ಮಾಡಿ ಗುರು. ಸರಿನಾ, ಓಕೆನಾ. ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ ಗುರು. ನಮ್ಗೆ ಗೊತ್ತವರು ಇದು ನಾರ್ಗೆಟ್ ಇಂದ ಔಟ್ಪುಟ್ ನ ಇನ್ವರ್ಟರ್ ಗೆ ಕೊಡಬೇಕು ಅಂತ ಡಬ್ಲ್ಯೂ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಒಂದು ಕನೆಕ್ಷನ್ ಕೊಡಿ. ಆನಂತರ ನೀವು ಪಿ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಇನ್ಪುಟ್ ಅಲ್ಲಿ ಎ ಬಿ VDD GND ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಎನ ತಂದು ಇಲ್ಲಿ ಪ್ಲೇಸ್ ಮಾಡಿ ಗುರು. ಬಿನ ತಂದು ಇಲ್ಲಿ ಪ್ಲೇಸ್ ಮಾಡಿ. VDD ನ ತಂದು ಇಲ್ಲಿ ಪ್ಲೇಸ್ ಮಾಡಿ. GND ನ ತಂದು ಇಲ್ಲಿ ಪ್ಲೇಸ್ ಮಾಡಿ. ನೆಕ್ಸ್ಟ್ ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅವರು ಡಬ್ಲ್ಯೂ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಒಂದು ಕನೆಕ್ಷನ್ ಕೊಡಿ. ನೆಕ್ಸ್ಟ್ ಮತ್ತೆ ಇಲ್ಲಿ ಡಬ್ಲ್ಯೂ ಮೇಲೆ ಕ್ಲಿಕ್ ಮಾಡಿ, ಎ ಇಂದ ಎ ಕನೆಕ್ಷನ್ ಕೊಡಿ. ಆನಂತರ ಅವರು ಡಬ್ಲ್ಯೂ ಮೇಲೆ ಕ್ಲಿಕ್ ಮಾಡಿ, ಒಂಚೂರು ಮೇಲ್ಗಡೆ ತಗೊಂಡೋಗಿ ಈ VDD ಕನೆಕ್ಷನ್ ಕೊಡಿ. ಆಮೇಲೆ ಅವರು ಡಬ್ಲ್ಯೂ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಒಂದು ಕನೆಕ್ಷನ್ ಕೊಡಿ. ಆನಂತರ ಇದು GND ಮತ್ತೆ GND ನ ಕನೆಕ್ಟ್ ಮಾಡಿ. ಡಬ್ಲ್ಯೂ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿಂದ ಇಲ್ಲಿ ಕನೆಕ್ಷನ್ ಕೊಟ್ಟು ಇಲ್ಲಿಂದ ಇಲ್ಲಿಗೆ ಒಂದು ಕನೆಕ್ಷನ್ ಕೊಡಿ. ಆನಂತರ ಇಲ್ಲಿ GND ಗೆ ಬಂದು ಇಲ್ಲಿಂದ ಇಲ್ಲಿಗೆ ಒಂದು ಕನೆಕ್ಷನ್ ಕೊಡಿ. ಆನಂತರ ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಪಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇನ್ಪುಟ್ ಇದೆಯಲ್ಲ ಗುರು, ಇದನ್ನ ಔಟ್ಪುಟ್ ನ ಸೆಲೆಕ್ಟ್ ಮಾಡಿ, ಇಲ್ಲಿ ವಿ ಔಟ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬಂದು ರೊಟೇಟ್ ಮಾಡಿ, ಆರ್ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ. ಆನಂತರ ತಂದು ಇಲ್ಲಿ ಪ್ಲೇಸ್ ಮಾಡಿ. ಆನಂತರ ಡಬ್ಲ್ಯೂ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಿ. ನೆಕ್ಸ್ಟ್ ಗುರು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇದನ್ನ ಮಿನಿಮೈಸ್ ಮಾಡಿ. ಇಲ್ಲಿ ನೋಡಿ ಗುರು, ಸ್ಕಿಮ್ಯಾಟಿಕ್ ಚೆಕ್ ಕಂಪ್ಲೀಟೆಡ್ ವಿತ್ ನೋ ಎರರ್ಸ್, ಸಬ್ ಆರ್ ಸ್ಕಿಮ್ಯಾಟಿಕ್ ಸೇವ್ಡ್ ಅಂತ ಬರುತ್ತೆ. ಆನಂತರ ಅವರು ಮತ್ತೆ ಇಲ್ಲಿಗೆ ಬನ್ನಿ. ನೆಕ್ಸ್ಟ್ ಇದನ್ನ ಮ್ಯಾಕ್ಸಿಮೈಸ್ ಮಾಡುವ. ಓಕೆನಾ. ಆಮೇಲೆ ಅವರು ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಅವರು ಇಲ್ಲಿ ಸೆಲ್ವ್ಯೂ ಮೇಲೆ ಕ್ಲಿಕ್ ಮಾಡಿ, ಫ್ರಮ್ ಸೆಲ್ವ್ಯೂ ಮೇಲೆ ಕ್ಲಿಕ್ ಮಾಡಿ, ಓಕೆ ಮೇಲೆ ಕ್ಲಿಕ್ ಮಾಡಿ. ಲೆಫ್ಟ್ ಪಿನ್ ನಮ್ಗೆ ಗೊತ್ತು ಗುರು, ಎ ಮತ್ತೆ ಬಿ ಬಂದು ಲೆಫ್ಟ್ ಪಿನ್ ಆಗಿರುತ್ತೆ. ಇದನ್ನ ಕಟ್ ಮಾಡಿ. ಆನಂತರ ಗುರು ನಮ್ಗೆ ಗೊತ್ತು ಅವರು ಟಾಪ್ ಪಿನ್ ಬಂದು VDD ಆಗಿರುತ್ತೆ. ಇದನ್ನ GND ಪಾರ್ಟ್ ನ ಕಟ್ ಮಾಡಿ. ಆನಂತರ ಗುರು ಇಲ್ಲಿ ಕಂಟ್ರೋಲ್ V ಮೇಲೆ ಕ್ಲಿಕ್ ಮಾಡಿ. ಇದು GND ಇದು ಒಂಚೂರು ಈ ಕಡೆಗೆ ಮೂವ್ ಮಾಡಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇದು ಈ ರೀತಿ ಬಂದಿರುತ್ತೆ. ಆನಂತರ ಗುರು ಇದು ಪಾರ್ಟ್ ನೇಮ್ ನ ಗುರು ಆರ್ ಗೇಟ್ ಅಂತ ಟೈಪ್ ಮಾಡಿ. ಓಕೆನಾ. ನೆಕ್ಸ್ಟ್ ಇದು ಇನ್ಸ್ಟೆನ್ಸ್ ನೇಮ್ ಏನ್ ಬೇಡ, ಇದನ್ನ ಕ್ಲಿಯರ್ ಮಾಡಿ ಅಷ್ಟೇ. ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ, ಎಫ್ ಮೇಲೆ ಕ್ಲಿಕ್ ಮಾಡಿ. ಅದು ಎಂಟರ್ ಸ್ಕ್ರೀನ್ ಬರುತ್ತೆ. ಆನಂತರ ಅವರು ಇದನ್ನ ಮಿನಿಮೈಸ್ ಮಾಡಿ, ಇದನ್ನು ಸಹ ಮಿನಿಮೈಸ್ ಮಾಡಿ. ಮತ್ತೆ ಫೈಲ್ ಮೇಲೆ ಬನ್ನಿ, ಔಟ್ಪುಟ್ ಎಲ್ಲ ವೆರಿಫೈ ಮಾಡಬೇಕಲ್ಲ ಗುರು. ನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಗುರು ಸೆಲ್ವ್ಯೂ ಮೇಲೆ ಕ್ಲಿಕ್ ಮಾಡಿ. ಆನಂತರ ಗುರು ಇಲ್ಲಿ ನೇಮ್ ನ R1 ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇದು ಓಪನ್ ಆಗುತ್ತೆ. ಇವಾಗ ಗುರು ನೆಕ್ಸ್ಟ್ ಐ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಆರ್ ಮೇಲೆ ಕ್ಲಿಕ್ ಮಾಡಿ. ಇದು ಸಿಂಬಲ್ ಸೆಲೆಕ್ಟ್ ಆಗುತ್ತೆ, ಕ್ಲೋಸ್ ಮಾಡಿ. ನೆಕ್ಸ್ಟ್ ಇಲ್ಲಿ ಇದನ್ನ ಹೈಡ್ ಮಾಡಿ. ಆನಂತರ ಇಲ್ಲಿ ಪ್ಲೇಸ್ ಮಾಡಿ. ಆನಂತರ ಗುರು ನೆಕ್ಸ್ಟ್ ಪಿ ಮೇಲೆ ಕ್ಲಿಕ್ ಮಾಡಿ. ಔಟ್ಪುಟ್ ಅಂತ ಇದೆ ನಿಮ್ಗೆ ಗೊತ್ತು, ಇಲ್ಲಿ ವಿ ಔಟ್ ಅಂತ ಟೈಪ್ ಮಾಡಬೇಕು ಅಂತ ವಿ ಔಟ್ ಅಂತ ಟೈಪ್ ಮಾಡಿ. ಎಂಟರ್ ಮೇಲೆ ಕ್ಲಿಕ್ ಮಾಡಿ, ರೊಟೇಟ್ ಮಾಡಿಬಿಟ್ಟು ಇಲ್ಲಿ ತಂದು ಇಡಿ. ಆನಂತರ ಗುರು ನೆಕ್ಸ್ಟ್ ಮತ್ತೆ ಪಿ ಮೇಲೆ ಕ್ಲಿಕ್ ಮಾಡಿ. ಇದು ಔಟ್ಪುಟ್ ಇದೆಯಲ್ಲ ಗುರು, ಅದನ್ನ ಇನ್ಪುಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. AB VDD GND. ಓಕೆ. ನೆಕ್ಸ್ಟ್ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಎನ ತಂದು ಇಲ್ಲಿ ಪ್ಲೇಸ್ ಮಾಡಿ, ಬಿನ ತಂದು ಇಲ್ಲಿ ಪ್ಲೇಸ್ ಮಾಡಿ, VDD ನ ತಂದು ಇಲ್ಲಿ ಪ್ಲೇಸ್ ಮಾಡಿ, GND ನ ತಂದು ಇಲ್ಲಿ ಪ್ಲೇಸ್ ಮಾಡಿ. ಅನ್ನೋದು ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿ, ಡಬ್ಲ್ಯೂ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿಂದ ಇಲ್ಲಿಗೊಂದು ಕನೆಕ್ಷನ್ ಕೊಡಿ. ನೆಕ್ಸ್ಟ್ ಡಬ್ಲ್ಯೂ ಮೇಲೆ ಇಲ್ಲಿ ಮತ್ತೆ ಕ್ಲಿಕ್ ಮಾಡಿ, ಇಲ್ಲಿಂದ ಇಲ್ಲಿಗೊಂದು ಕನೆಕ್ಷನ್ ಕೊಡಿ. ನೆಕ್ಸ್ಟ್ ಎ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿಂದ ಇಲ್ಲಿಗೊಂದು ಕನೆಕ್ಷನ್. ನೆಕ್ಸ್ಟ್
ಡಬ್ಲ್ಯೂ ಮೇಲೆ ಕ್ಲಿಕ್ ಮಾಡಿ VDD ಇಂದ ಒಂದು VDD ಕನೆಕ್ಷನ್ ಕೊಡಿ. ನೆಕ್ಸ್ಟ್ XK ಮೇಲೆ ಕ್ಲಿಕ್ ಮಾಡಿ. ಆನಂತರ ಮತ್ತೆ ಗುರು ಡಬ್ಲ್ಯೂ ಮೇಲೆ ಕ್ಲಿಕ್ ಮಾಡಿ Vout ಇಂದ Vout ಗೆ ಒಂದು ಕನೆಕ್ಷನ್ ಕೊಡಿ. ಆನಂತರ ಅವರು ಇದು ಚೆಕ್ ಆ್ಯಂಡ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇದನ್ನ ಮಿನಿಮೈಸ್ ಮಾಡಿ. ಮತ್ತೆ ಇದನ್ನ ಈ ಕಡೆ ಮೂವ್ ಮಾಡಿ. ಇಲ್ಲಿ ಬಂದು ಚೆಕ್ ಮಾಡಿ ಒಂದ್ಸತಿ. ಸ್ಕಿಮ್ಯಾಟಿಕ್ ಚೆಕ್ ಕಂಪ್ಲೀಟೆಡ್ ವಿತ್ ನೋ ಎರರ್ಸ್ ಸಬ್ 1 ಆರ್ ಸ್ಕಿಮ್ಯಾಟಿಕ್ ಸೇವ್ಡ್ ಅಂತ ಬರ್ತಿದೆ. ನೆಕ್ಸ್ಟ್ ಇದು ಲಾಂಚ್ ಮೇಲೆ ಕ್ಲಿಕ್ ಮಾಡಿ. ADEL ಮೇಲೆ ಕ್ಲಿಕ್ ಮಾಡಿ. ಆನಂತರ ಗುರು ಇಲ್ಲಿ ಸಿಂಬಲ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದನ್ನ ಸ್ವಲ್ಪ ಕೆಳಗಡೆ ಎಳಿಬಹುದು, ಹಿಂಗೆ ಎಳೀರಿ. ನೆಕ್ಸ್ಟ್ ಎನೇಬಲ್ ಮಾಡಿ. ಗ್ರೌಂಡ್ 0 ವೋಲ್ಟೇಜ್ ನಮ್ಗೆ ಗೊತ್ತು. ಇಲ್ಲಿ DC ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 0 ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಇದನ್ನ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಆನಂತರ ಗುರು VDD ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ DC ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ DC ವೋಲ್ಟೇಜ್ 1 ಅಂತ ಕೊಟ್ಟು ನೆಕ್ಸ್ಟ್ ಎನೇಬಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಗುರು ನಾವು ಫಸ್ಟ್ ಏನ ಮಾಡುವ ಆಮೇಲೆ ಬಿನ ಮಾಡುವ. ಇದನ್ನ ಬಂದು ಇಲ್ಲಿ ಇದನ್ನ ಗುರು ಫಸ್ಟ್ ಎನೇಬಲ್ ಮಾಡಿ. ನೆಕ್ಸ್ಟ್ ಪಲ್ಸ್ ಮೇಲೆ ಕ್ಲಿಕ್ ಮಾಡಿ. ವೋಲ್ಟೇಜ್ 1 ವೋಲ್ಟ್ ಕೊಡುವ ಗುರು. ವೋಲ್ಟೇಜ್ 2 ಬಂದು 0 ವೋಲ್ಟ್ ಕೊಡುವ. ಆಯ್ತಾ, 1 0 ಓಕೆನಾ. ನೆಕ್ಸ್ಟ್ ಬಂದು ಗುರು ಪೀರಿಯಡ್ ಬಂದು 40 ನ್ಯಾನೋ ಮತ್ತೆ ಪಲ್ಸ್ ವೀಡ್ ಬಂದು 20 ನ್ಯಾನೋ ಕೊಟ್ಟು ನೆಕ್ಸ್ಟ್ ಎಂಟರ್ ಮೇಲೆ ಕ್ಲಿಕ್ ಮಾಡುವ. ನಾವು ಮತ್ತೆ ಬೀದ್ ಬಿಟ್ಬಿಟ್ಟಿದೀವಿ ಗುರು. ಈಗ ಮತ್ತೆ ಹೋಗಿ ಬೀದ್ನ ಮಾಡ್ಬೇಕಾಗತ್ತೆ. ಇಲ್ಲಿ ಎನೇಬಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದನ್ನ ಪಲ್ಸ್ ಮೇಲೆ ಸೆಲೆಕ್ಟ್ ಮಾಡಿ. ವೋಲ್ಟೇಜ್ 1 ವೋಲ್ಟ್ ಕೊಟ್ಟು ವೋಲ್ಟೇಜ್ 2 0 ವೋಲ್ಟ್ ಕೊಟ್ಟು ಪೀರಿಯಡ್ ಬಂದು ಗುರು 20 ನ್ಯಾನೋ ಅಂತ ಟೈಪ್ ಮಾಡಿ, ಸರಿನಾ. ಆನಂತರ ಗುರು ಪಲ್ಸ್ ವೀಡ್ ನ ಬಂದು ಗುರು 10 ನ್ಯಾನೋ ಅಂತ ಟೈಪ್ ಮಾಡಿ. ಆನಂತರ ಗುರು ಇದು ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಔಟ್ಪುಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಟು ಬಿ ಪ್ಲಾಟೆಡ್ ಸೆಲೆಕ್ಟ್ ಆನ್ ಸ್ಕಿಮ್ಯಾಟಿಕ್. ನೆಕ್ಸ್ಟ್ ಇಲ್ಲಿ ಬಂದು A ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ B ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಗುರು Vout ನ ಸೆಲೆಕ್ಟ್ ಮಾಡಿ, ಸರಿನಾ. 3 ಸೆಲೆಕ್ಟ್ ಆಯ್ತು. ಆನಂತರ ಇಲ್ಲಿ ಬಂದು ಅನಾಲಿಸಿಸ್ ಮೇಲೆ ಕ್ಲಿಕ್ ಮಾಡಿ. ಚೂಸ್ ಮೇಲೆ ಕ್ಲಿಕ್ ಮಾಡಿ. ಇದು ಓಪನ್ ಆಗುತ್ತೆ. ಇಲ್ಲಿ 200 ನ್ಯಾನೋ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಮಾಡರೇಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಆನಂತರ ಗುರು ಇದು ನೆಕ್ಸ್ಟ್ ರನ್ ಮೇಲೆ ಕ್ಲಿಕ್ ಮಾಡಿ. ಇದು ರನ್ ಆಗುತ್ತೆ. ಚೂರು ಟೈಮ್ ತೊಗೊಳುತ್ತೆ ಗುರು, ಅದು ಕಂಪ್ಲೀಟ್ ಆಗಿ ರನ್ ಆಗ್ಬೇಕಲ್ಲ, ಅದರಿಂದ ಮೇಲೆ ಹಂಗೆ ಔಟ್ಪುಟ್ ನ ವೆರಿಫೈ ಮಾಡುವ. ಈಗ ಕಂಪ್ಲೀಟ್ ಆಗಿ ಬಂದಿದೆ ಗುರು A B ಮತ್ತೆ Vout. ನಮ್ಗೆ ಗೊತ್ತು ಗುರು 0 0 ಇದ್ದಾಗ ಮಾತ್ರ 0 ಅಂತ. ಇನ್ ಮಿಕ್ಕಿ ಟೈಮಲ್ಲೆಲ್ಲ 1 ಇರುತ್ತೆ. 0 1 ಇದ್ದಾಗಲೂ 1 1 0 ಇದ್ದಾಗಲೂ 1 1 1 ಇದ್ದಾಗಲೂ 1 ಅಲ್ವಾ. ಈಗ ಇಲ್ಲಿ ನೋಡಿ ಗುರು, ಇದು ಒಂಚೂರು ಡಿಲೇ ಇದ್ದೇ ಇರೋದ ಸರ್ಕ್ಯೂಟ್ ಅಲ್ಲಿ. ಅದರಿಂದ ಇಲ್ಲಿ ಒಂಚೂರು ಡಿಲೇ ಇರೋದಲ್ಲ, ಆ ಡಿಲೇ ಟೈಮಲ್ಲಿ ಒಂಚೂರು ಈ ರೀತಿ ಆಗತ್ತೆ ಅಷ್ಟೇ. ನೋಡಿ ಗುರು 0 0 ಇದ್ದಾಗ 0 ಇದೆ, 0 1 ಇದ್ದಾಗ 1 ಇದೆ, 1 0 ಇದ್ದಾಗ 1 ಇದೆ, 1 1 ಇದ್ದಾಗಲೂ ಸಹ 1 ಇದೆ. ಅಂದ್ರೆ ಕರೆಕ್ಟ್ ಆಗಿ ಔಟ್ಪುಟ್ ವೆರಿಫೈ ಆಗಿದೆ, ಸರಿನಾ. ನೆಕ್ಸ್ಟ್ ಇದನ್ನ ನೆಕ್ಸ್ಟ್ ಇದನ್ನ ಮಿನಿಮೈಸ್ ಮಾಡುವ. ಆನಂತರ ಬಂದು ಇಲ್ಲಿ ನಿಮ್ಗೆ ಗೊತ್ತವರೆ DC ಅನಾಲಿಸಿಸ್ಗೆ ಇದು A B ಎರಡು ಇರಬಾರ್ದು ಅಂತ. ಇಲ್ಲಿಗೆ ಬಂದಿವೆ ಇಷ್ಟನ್ನ ಪಾರ್ಟ್ನ ಡಿಲೀಟ್ ನ ಮಾಡಿ. ಆನಂತರ ಗುರು ಇಲ್ಲಿಗೆ ಬಂದು ಇದಿಷ್ಟು ಡಿಲೀಟ್ ಮಾಡ್ಬಿಡಮ್ಮ, A B ಮತ್ತೆ Vout ನ, ಸರಿನಾ. A B Vout ಈಗ ಡಿಲೀಟ್ ಆಯ್ತು. ನೆಕ್ಸ್ಟ್ ಬಂದು ಇಲ್ಲಿ ಗುರು ಐ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ. ಅನಲಾಗ್ ಲಿಬ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಲ್ ಮೇಲೆ ಬಂದು V ಪಲ್ಸ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ವೋಲ್ಟೇಜ್ 1 0 ವೋಲ್ಟ್ ಇರಲಿ, ವೋಲ್ಟೇಜ್ 2 ಬಂದು 1 ವೋಲ್ಟ್ ಇರಲಿ, ಪೀರಿಯಡ್ ಬಂದು ಗುರು 40 ನ್ಯಾನೋ ಇರಲಿ, ಮತ್ತೆ ಪಲ್ಸ್ ವಿಡ್ತ್ ಬಂದು 20 ನ್ಯಾನೋ ಇರಲಿ. ನೆಕ್ಸ್ಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಕೆಳಗಡೆ ಹೋಗುತ್ತೆ. ನೆಕ್ಸ್ಟ್ ಇದನ್ನ ಹೈಡ್ ಮಾಡಿ. ನೆಕ್ಸ್ಟ್ ಇದನ್ನ ತಂದು ಇಲ್ಲಿ ಪ್ಲೇಸ್ ಮಾಡಿ. ನೆಕ್ಸ್ಟ್ W ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಕೊಡಿ. ನೆಕ್ಸ್ಟ್ W ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಇಲ್ಲಿಗೊಂದು ಕನೆಕ್ಷನ್. ನೆಕ್ಸ್ಟ್ W ಮೇಲೆ ಹಂಗೆ ಪ್ರೆಸ್ ಆಗಿ ಇರುತ್ತೆ, ಅದು ಎಸ್ಕೇಪ್ ಹೋಗ್ತಿಲ್ಲ ಅಂದ್ರೆ. ಆಮೇಲೆ ಇಲ್ಲಿಂದ ಇಲ್ಲಿ ಗ್ರೌಂಡಿಗೆ ಕನೆಕ್ಷನ್. ಆನಂತರ ಇದನ್ನ ಚೆಕ್ ಆ್ಯಂಡ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಬಂದು ನೀವು ನೋಡಬೇಕಾಗುತ್ತೆ ಏನಾದರೂ ಎರರ್ ಇದೆಯಾ ಅಂತ. 99% ಇರಲ್ಲ. ಸ್ಕಿಮ್ಯಾಟಿಕ್ ಚೆಕ್ ಕಂಪ್ಲೀಟೆಡ್ ವಿತ್ ನೋ ಎರರ್ಸ್ ಸಬ್ 1 ಆರ್ ಸ್ಕಿಮ್ಯಾಟಿಕ್ ಸೇವ್ಡ್ ಅಂತ ಬರ್ತಾ ಇದೆ, ಸರಿನಾ. ಗುರು ಆಮೇಲೆ ನಿಮ್ಗೆ ಗೊತ್ತಿರೋಂಗೆ ಗುರು ಮತ್ತೆ ಇಲ್ಲಿ ಲಾಂಚ್ AD ಇರತ್ತಲ್ಲ, ಇದ್ರ ಈ ಟೂಲ್ ಮೇಲೆ ಬರಬೇಕಾಗತ್ತೆ. ಹಿಂದೆ ಇದೆ. ಇಲ್ಲಿಗೆ ಬಂದು ಒಂದ್ಸತಿ ಚೆಕ್ ಮಾಡಿ ಎರಡು ಎನೇಬಲ್ ಇದೆಯಾ ಅಂತ. ಎರಡು ಎನೇಬಲ್ ಇರೋದೇ 100%. ಇದನ್ನ ಕ್ಲೋಸ್ ಮಾಡಿ. ಆನಂತರ ಇಲ್ಲಿ ಬಂದು ಇಲ್ಲಿ ಅನಾಲಿಸಿಸ್ ಮೇಲೆ ಕ್ಲಿಕ್ ಮಾಡಿ. ಚೂಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ DC ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೇವ್ DC ಆಪರೇಟಿಂಗ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕಾಂಪೋನೆಂಟ್ ಪ್ಯಾರಾಮೀಟರ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಕಾಂಪೋನೆಂಟ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಪ್ರೆಸ್ ಮಾಡಿ. ಇಲ್ಲಿ DC VDC DC ವೋಲ್ಟೇಜ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿಗೆ ಬನ್ನಿ ಗುರು
ಸ್ಟಾರ್ಟ್ ಬಂದು ಗುರು 0 ಕೊಡಿ ಮತ್ತೆ ಸ್ಟಾಪ್ ಬಂದು ಗುರು 1 ಕೊಡಿ, ಸರಿನಾ? ನೆಕ್ಸ್ಟ್ ಇದನ್ನ ಓಕೆ ಮೇಲೆ ಕ್ಲಿಕ್ ಮಾಡಿ ಇದನ್ನ ಗುರು ಡಿಸೇಬಲ್ ಮಾಡಿ. ಆನಂತರ ಗುರು ಇಲ್ಲಿ ಔಟ್ಪುಟ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಟು ಬಿ ಪ್ಲಾಟೆಡ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಆನ್ ಸ್ಕಿಮ್ಯಾಟಿಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಗುರು ಇದು ವಿ ಔಟ್ ಇದೆಯಲ್ಲ ಗುರು, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬಂದು ರನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಡಿ ಸಿ ಅನಾಲಿಸಿಸ್ ಬರುತ್ತೆ. ಗುರು ಇವಾಗ ಇಲ್ಲಿ ಡಿ ಸಿ ಅನಾಲಿಸಿಸ್ ಬಂತು. ಈ ಒಂದು ವಿಡಿಯೋದಲ್ಲಿ ಗುರು ನಾವು ನಮ್ಮ ಆರ್ ಗೇಟ್ ಇಂದು ಟ್ರಾನ್ಸಿಯೆಂಟ್ ಆಯ್ತು, ಡಿ ಸಿ ಆಯ್ತು, ಆರ್ ಗೇಟ್ ನ ನಾರ್ ಮತ್ತೆ ಇನ್ವರ್ಟರ್ ಯೂಸ್ ಮಾಡಿದ್ವಿ. ಅದ್ರದ್ದು ಸಿಂಬಲ್ ಸಹ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನೇನು ಹೇಳ್ಕೊಟ್ಟಿದ್ದೀನಿ ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರು ಡೌಟ್ಸ್ ಇದ್ರೆ ನೀವು ಕಾಮೆಂಟ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಗೈಸ್. ಜೈ ಹಿಂದ್, ವಂದೇ ಮಾತರಂ.